ನಮಸ್ತೆ ಎಲ್ಲರಿಗೂ. ನಾನಿವತ್ತು ಪಡ್ಡು ಸಾಫ್ಟಾಗಿ ಕರೆಕ್ಟಾಗಿ ಅಳತೆ ತೊಗೊಂಡು ಮಾಡಕತ್ತೀನಿ ರೀ. ಪಡ್ಡು ಮೊದಲಿಗೆ ಅಕ್ಕಿನ ಅಳತೆ ಮಾಡಿ ತೊಗೋಬೇಕ್ರಿ. 1 ಗ್ಲಾಸಿಲ್ಲೇ ಅಳತೆ ಮಾಡಿ ತೊಗೊಳಕತ್ತೀನಿ ರೀ. 4 ಗ್ಲಾಸ್ ಅಕ್ಕಿ ಹಾಕ್ಕೊಳಕತ್ತೀನಿ ರೀ. ರೇಷನ್ ಅಕ್ಕಿ ಕರೆಕ್ಟ್ ಅಳತೆ ಮಾಡಿ 4 ಗ್ಲಾಸ್ ಹಾಕ್ಕೊಂಡೀನಿ ರೀ. ಇವಾಗ ಅರ್ಧ ಗ್ಲಾಸಿಲ್ಲೇ ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಕ್ಕೊಂಡೀನಿ ರೀ. ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು ರೀ. ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೋಬೇಕ್ರಿ. ಹಾಕ್ಕೊಂಡು 3 ಕ್ಲೀನಾಗಿ ತೊಳೆದು ನೀರು ಹಾಕಿ ಇಟ್ಕೋಬೇಕ್ರಿ. ಒಂದು 5 ತಾಸು ಬಿಡ್ಬೇಕ್ರಿ. 5 ತಾಸು ಬಿಟ್ಟ ನಂತರ ಈ ಥರ ನೆಂದಿರ್ತವ್ರಿ. ಇವನ್ನ ಈಗ ಮಿಕ್ಸಿ ಹಾಕ್ಕೋಬೇಕ್ರಿ. ನೀರೆಲ್ಲ ಬಸ್ತೀನಿ ರೀ. ಇವಾಗ ಮಿಕ್ಸಿ ಮಾಡ್ಬೇಕ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಬೇಕ್ರಿ. ಇವಾಗ ಸಣ್ಣಗ ರುಬ್ಬೇಕ್ರಿ. ಅದನ್ನು ಈ ಥರ ಆಗ್ಬೇಕ್ರಿ. ಇದನ್ನು ಈಗ ಒಂದು ಡಬ್ರಿಗೆ ಹಾಕ್ಕೋಬೇಕ್ರಿ. ಇದೇ ಥರ ಎಲ್ಲ ಅಕ್ಕಿನೂ ಮಿಕ್ಸಿ ಮಾಡಿ ಹಾಕ್ಕೋಬೇಕ್ರಿ. ಹಾಕ್ಕೊಂಡ ನಂತರ ಸ್ವಲ್ಪ ಇದಕ್ಕೆ ಅನ್ನ ಹಾಕ್ಕೋಬೇಕ್ರಿ. ರೇಷನ್ ಅಕ್ಕಿ ಅನ್ನನ ಹಾಕ್ಕೊಳಕತ್ತೀನಿ ರೀ. ನೀವು ಚಲೋ ಅಕ್ಕಿ ಮಾಡ್ತೀವಿ ಅಂದ್ರೆ ಇದಕ್ಕೆ ಸ್ವಲ್ಪ ಅವಲಕ್ಕಿ ನೆನೆಸಿ ಒಂದು ಹಿಡಿಯಷ್ಟು ಅದನ್ನು ಹಾಕ್ಕೋಬೋದು ರೀ. ಇಲ್ಲಾಂದ್ರೆ ಸ್ವಲ್ಪ ಮಂಡಕ್ಕಿ ನೆನೆಸಿ ಅವನ್ನಾರ ಹಾಕ್ಕೋಬೋದು ರೀ. ಯಾವ ಹಾಕ್ಕೊಂಡ್ರೂ ನಡಿತೈತ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬೇಕ್ರಿ. ಸಣ್ಣಗ ಮಿಕ್ಸಿ ಹಾಕ್ಕೊಂಬರ್ಬೇಕ್ರಿ. ಇದು ಈ ಥರ ಸಣ್ಣ ಆಗಬೇಕ್ರಿ. ಇವಾಗ ಇದನ್ನು ಡಬ್ರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಕಡೆ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಹಿಂಗೆ ಬರ್ಬೇಕ್ರಿ ಅದು ಹಿಟ್ಟು. ಈ ಥರ ಬಂದ ನಂತರ ಬಾಯಿ ಮುಚ್ಚಿ ಇಟ್ಬಿಡ್ಬೇಕ್ರಿ ಬೆಳಿಗ್ಗೆ. ಇವಾಗ ನೋಡ್ರಿ ಹೆಂಗೆ ಉಬ್ಬಿ ಬಂದೈತೆ ಅಂತ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ನಾ ಏನು ಸೋಡಾ ಪುಡಿ ಏನೂ ಹಾಕಿಲ್ರಿ. ಉಪ್ಪಷ್ಟ ಹಾಕ್ಕೊಂಡು ಪಡ್ಡು ಮಾಡಕತ್ತೀನಿ ರೀ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಕಡೆ. ಈ ಥರ ಅದು ಉಬ್ಬಿರ್ತೈತಲ್ರಿ, ಅದನ್ನು ಈ ಥರ ಮಿಕ್ಸ್ ಮಾಡಿದ್ರೆ ಹಿಂಗಾಗುತ್ತೆ ರೀ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಪಡ್ಡಿನ ಹಂಚು ಇಟ್ಕೊಂಡೀನಿ ರೀ. ಸ್ವಲ್ಪ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡು ಹಂಚು ಸ್ವಲ್ಪ ಕಾದ್ಮೇಲೆ ಇದನ್ನು ಹಿಟ್ಟು ಹಾಕ್ಕೋಬೇಕ್ರಿ. ಎಲ್ಲ ಕಡೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ಥರ ಸ್ಪೂನ್ ತಗೊಂಡು ಒಳಿಸಿ ಹಾಕ್ಬೇಕ್ರಿ. ಬುಡಕ ಬೆಂದೈತ್ರಿ. ಈ ಥರ ಎಲ್ಲ ಪಡ್ಡು ಒಳಿಸಿ ಹಾಕ್ಕೋಬೇಕ್ರಿ. ಇವು ಸ್ವಲ್ಪ ಕಲರ್ ಬರ್ಬೇಕಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬಿಡ್ಬೇಕ್ರಿ. ಇಲ್ಲ ನಮ್ಗೆ ಇಷ್ಟ ಇರಲಿ ಅಂದ್ರೆ ಇದೇ ಥರ ಎಲ್ಲ ಪಡ್ಡನ್ನು ಒಳಿಸಿ ಹಾಕ್ಕೋಬೇಕ್ರಿ. ಇವಾಗ ತೆಳಗನ ಬೆಂದವ್ರಿ. ಇವಾಗ ಈ ಸೈಡು ಒಳಿಸಿ ಹಾಕ್ಕೋಬೇಕ್ರಿ. ಇನ್ನೊಮ್ಮೆ ಎಲ್ಲನೂ ಒಳಿಸಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ಬಿಡ್ಬೇಕ್ರಿ. ಇವಾಗ ಪಡ್ಡು ರೆಡಿ ಹಾಕೋ ನೋಡ್ರಿ ಹೆಂಗೆ ಬಂದವಂತ. ಇದಕ್ಕೆ ನಾನು ಸೋಡಾ ಪುಡಿನ ಹಾಕಿಲ್ರಿ. ನೀವು ಸೋಡಾ ಪುಡಿ ಹಾಕ್ಬೇಕಂದ್ರೆ ಸ್ವಲ್ಪ ಹಾಕ್ಕೋಬೋದು ರೀ. ನೋಡ್ರಿ ಹೆಂಗೆ ಬಂದವಂತ. ಚಲೋ ಬರ್ತಾವ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹಿಂಗೆ ಸಪೋರ್ಟ್ ಮಾಡಿರಿ ನಮ್ಗೆ.